ಎಸ್ ವೀಕ್ಷ ನಮಸ್ಕಾರ. ತಾವೇ ನೋಡ್ತಾ ಇದ್ದೀರಾ ಚಾಮುಂಡೇಶ್ವರಿ ಮಿಲಿಟರಿ ಹೋಟ್ಲು. ಇಡೀ ಬನ್ನೂರು ಹೋಬಳಿನಲ್ಲಿ ಅತಿ ಹೆಚ್ಚು ಮಿಲಿಟರಿ ಹೋಟ್ಲುಗಳಿದೆ. ಅದರಲ್ಲೂ ಕೆಲವೊಂದು ಭಾಳ ಉತ್ತಮವಾಗಿ ಮಾಡಿರುವಂಥದ್ದು ಮತ್ತು ಒಳ್ಳೆ ರುಚಿ ಮತ್ತು ಶುಚಿಯಿಂದ ಮಾಡಿರುವಂಥ ಕೂಡ ಒಂದು ಮಿಲಿಟರಿ ಹೋಟ್ಲು ಕೂಡ ನೋಡ್ತೀವಿ. ಹಾಗೆಯೇ ಮುಖ್ಯವಾಗಿ ಜನಕ್ಕೆ ಏನು ಅಂತಂದರೆ ಈ ವರ್ಕರ್ಸ್ಗೆ ಏನು ಈ ಕಡೆ ಅತಿ ಹೆಚ್ಚು ವರ್ಕರ್ಸ್ಗಳಿರೋದ್ರಿಂದ ರೈತಾಪಿ ಜನಗಳಿಗೆ ಭಾಳ ಕಮ್ಮಿಲಿ ಮತ್ತು ಶುಚಿಯಾಗಿ ಕೊಡುವಂಥದ್ದು ಆ ಒಂದು ಹೋಟ್ಲು ಕೂಡ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಚಾಮುಂಡೇಶ್ವರಿ ಮಿಲಿಟರಿ ಹೋಟ್ಲು ಅಂತ ಬನ್ನೂರಿನ ಸಂತೆಮಾಳದಿಂದ ಹತ್ತಳ್ಳಿಗೆ ಹೋಗ್ತೀವಿ. ಅಂದರೆ ನರಸೀಪುರ ರೋಡ್ಗೆ ಹೋಗೋ ರೋಡಲ್ಲಿ ಒಂದು ಸಂತೆಮಾಳದಿಂದ ಒಂದು 2 ಹೆಜ್ಜೆ ಅಷ್ಟೇ ವಾಕಬಲ್. ಆಮೇಲೆ ಇಲ್ಲಿ ವಾತಾವರಣ ಹೆಂಗಿದೆ ಅಂತಂದರೆ ಗಾಡಿ ಪಾರ್ಕಿಂಗ್ ವ್ಯವಸ್ಥೆ ಚೆನ್ನಾಗಿದೆ, ಜೊತೆಗೆ ಒಳ್ಳೆ ತಂಪಾದ ಗಾಳಿ, ಯಾವುದೇ ಬಿಸಿಲಿದ್ರೂ ಕೂಡ ಅವರೇನು ಆ ಬಿಸಿಲಿನ ಜಲಕ್ಕೇನು ಕೂತ್ಕೊಳ್ಳೋಂಗಿಲ್ಲ. ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆ, ಸುಸಜ್ಜಿತವಾಗಿದೆ ಮತ್ತು ತುಂಬ ಚೆನ್ನಾಗಿದೆ. ಸರ್ ಪಾರ್ಸಲ್ ತೊಗೊಂಡು ಹೋಗ್ತಿದ್ದೀರಾ ಯಜಮಾನ್ರೆ? ಯಾವಾಗ ಇಲ್ಲಿಗೆ ಬರ್ತೀರಾ? ನಮ್ಮ ಬನ್ನೂರಿಂದ ಬರ್ತೀರಾ ನೀವು? ಬನ್ನೂರಲ್ಲಿ ಎಷ್ಟು ಮಿಲಿಟರಿ ಹೋಟ್ಲ್ ಇದೆ? ಕಮ್ಮಿ ಸಿಗುತ್ತೆ ಅಂತ ಚೆನ್ನಾಗಿ ಮಾಡ್ತಾರೆ. ಹಾಂ ಏನು ತೊಗೊಂಡಿದ್ದೀರಾ? ಎಷ್ಟು? 60 ರೂಪಾಯಿ. ಏನು ಮೈಸೂರು ರೇಟು ಕೊಡ್ತಾರಲ್ರಿ ಅಲ್ವಾ? ಹಾಂ ಅಲ್ಲ ಚೆನ್ನಾಗಿದೆಯಾ? ಹೋಟ್ಲಲ್ಲಿ ನಾಟಕಡಿ ಇಡ್ಲಿ ಪಡ್ಲಿ 50 ರೂಪಾಯಿ ತಗೋತಾರೆ. ಹಾಂ 60 ರೂಪಾಯಿ ಪಲಾವೇ ಬರ್ತದೆ, ಚಿಕನ್ ಪಲಾವು. ಹಾಂ ನೋಡಿ, ನಾವು ನೈಜತೆಯಿಂದ ಕೇಳ್ಕೊಬೇಕು ಅನ್ನೋದಕ್ಕೆ ಇದೇ ಉದ್ದೇಶ. ನೋಡಿ, ಅವ್ರನ್ನು ನನ್ನ ಸ್ನೇಹಿತರೆ ಪಾಪ ಬನ್ನೂರಿಂದ ಬಂದವರು. ಅವರು ಬನ್ನೂರಲ್ಲಿ ಅಷ್ಟು ಸರ್ ಬನ್ನಿಲಿ ತಿಂಡಿ ತಿಂದ್ರಾ? ಹೆಂಗಿದೆ ತಿಂಡಿ? ನೋಡಿ, ಅವರು ಡ್ರೈವರು, ಪಾಪ ಡ್ರೈವರ್ಗಳಿಗೆ ಹೊಟ್ಟೆ ತುಂಬ ಊಟ ಬೇಕ್ರಿ. ಇಲ್ಲಾಂದ್ರೆ ಅವ್ರು ಯಾವ ಟೈಮಲ್ಲಿ ಊಟ ಮಾಡ್ತಾರೆ ಹೇಳೋಕ್ಕಾಗಲ್ಲ. ಅವರು ಸಿಕ್ತಾಗಿ ತಿನ್ಕೊಂಡ್ಬಿಡ್ತಾರೆ ಡ್ರೈವರ್ಗಳು. ಹಾಗಾಗಿ ನೋಡಿ, ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ನೋಡಿ, ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಚೆನ್ನಾಗಿದೆ. ಇಲ್ಲೂ ಬೇಕಾದ್ರೆ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊಬೋದು. ಮತ್ತು ಇಲ್ಲಿ ತಾವೇ ನೋಡ್ತೀರಾ ನೋಡಿ, ಇಲ್ಲಿ ಬೋರ್ಡೆ ಹಾಕ್ಬಿಟ್ಟವ್ರೆ. 1 kg ಚಿಕನ್ ಕಬಾಬು 400 ರೂಪಾಯಿ, ಮತ್ತು 500 ಗ್ರಾಮು 200, ಅರ್ಧ kg 200 ರೂಪಾಯಿ, 1/4 kg 100 ರೂಪಾಯಿ ಚಿಕನ್ ಕಬಾಬು. ಚಿಕನ್ ರೇಟ್ ಜಾಸ್ತಿ ಇದೆ ಈಗ, ಬೇಸಿಗೆ ಅಲ್ವಾ, ಸಿಕ್ಕಾಬಿಟ್ಟೆ ರೇಟ್ ಇದೆ. ನಾವೇನು ನೋಡ್ತಾ ಇದ್ದೀರಾ ನೋಡಿ, ನಮ್ಮ ರೈತರು ಮಕ್ಕಳು ಮಾಡೋದು ಮುಖ್ಯವಾಗಿ ಏನು ಅಂತಂದರೆ, ನಮ್ಮ ರೈತರು ಮಕ್ಕಳು ಮಾಡೋದು ಹೋಟ್ಲುಗಳಿಗೆ ನಾವು ಸ್ಪಂದಿಸ್ಬೇಕ್ರಿ. ಆಯ್ತು, ಅವ್ರಿಗೆ ಅನುಭವ ಕೂಡ ಇದೆ, ಸುಮಾರು ವರ್ಷಗಳ ಅನುಭವ ಇದೆ. ಮೈಸೂರಿನಲ್ಲೂ ಕೂಡ ಅವರು ಹೋಟ್ಲು ನಡೆಸ್ತಾ ಇದ್ರು. ಬಟ್ ಅಲ್ಲಿ ಎಲ್ಲ ಎಕ್ಸ್ಪೆನ್ಸ್ ಜಾಸ್ತಿ, ಒಂದು ಬಾಡಿಗೆ, ಆ ಬಾಡಿಗೆನೆಲ್ಲ ನಮ್ಮ ತಲೆ ಮೇಲೆ ಹಾಕ್ತಾರೆ. ಹಾಗಾಗಿ ಇಲ್ಲೆಲ್ಲ ಬಾಡಿಗೆ ಎಲ್ಲ ಕಮ್ಮಿ. ಇಲ್ಲಿ ಹೋಟ್ಲು ನೋಡಿ, ಎಷ್ಟು ದೊಡ್ಡ ಮಟ್ಟದ ಹೋಟ್ಲಿದೆ. ಇದು ಕೂತ್ಕೊಳ್ಳೋಕ್ಕೆ ವ್ಯವಸ್ಥೆ ಎಲ್ಲ ಕೂಡ ಇದೆ. ಹಾಗಾಗಿ ತಾವೇ ನೋಡ್ತಾ ಇದ್ದೀರಾ, ಇದೊಂದು ಒಳ್ಳೆ ಉತ್ತಮವಾದಂಥ ತಿಂಡಿ, ರುಚಿಕರ ಸಿಗುತ್ತೆ ಕಡಿಮೆ ಬೆಲೆಯಲ್ಲಿ, ರುಚಿ ಮತ್ತು ಶುಚಿ. ಗೌಡ್ರು ಊಟ ಮಾಡಿದ್ರಾ? ಹೇಳಿ, ಯಾವ್ರವರು? ಒಡ್ರಕೊಪ್ಲವರು. ಹಾಂ ಹೆಂಗಿದೆ ತಿಂಡಿ? ಚೆನ್ನಾಗಿದೆ ನಿಜವಲ್ಲೂ? ಮೊದಲೆಲ್ಲ ಬೇರೆ ಕಡೆ ಊಟ ಮಾಡ್ತಾ ಇದ್ರಲ್ಲ, ಹೆಂಗೆ ಅನಿಸ್ತಿತ್ತು ಅಲ್ಲಿಗೂ ಇಲ್ಲಿಗೂ ಅಲ್ವಾ? ಹೌದಾ? ಹಾಂ ಏನು ತೊಗೊಂಡ್ರಿ ಈಗ? ಬಿರಿಯಾನಿ, ಚಿಕನ್ ಬಿರಿಯಾನಿಯಾ? ಹಾಂ ಹೊಟ್ಟೆ ತುಂಬ ಸಿಗುತ್ತಾ? ಓಕೆ, ರುಚಿ ನಿಜವಾಗ್ಲೂ ಇಡೀ ರಾಜ್ಯ ನೋಡ್ತಾ ಇದ್ರಿ ನಿಮ್ಮ ಮಾತು ಚೆನ್ನಾಗಿದೆಯಾ? ಓಕೆ, ಇಂಥ ರೈತರ ಮಕ್ಕಳು ಇರೋಂಥ ಹೋಟ್ಲುಗಳು ಬೆಳೆಸ್ಬೇಕಲ್ವೇನ್ರಿ ನೀವು ಅಲ್ವಾ? ಯಾವುದಾದ್ರು ಐಷಾರಾಮಿ ಹೋಟ್ಲುಗಳಿಗೆಲ್ಲ ಹೋಗ್ಬಿಟ್ಟು ಅದಕ್ಕೆ GST ಟ್ಯಾಕ್ಸ್ ಅಂತೆ, ಉಣ್ಣಕ್ಕೂ ಟ್ಯಾಕ್ಸು, ಟಾಯ್ಲೆಟ್ಗೆ ಹೋಗೋಕ್ಕೂ ಟ್ಯಾಕ್ಸು ಅಲ್ವಾ? ಎಲ್ಲ ಚೆನ್ನಾಗಿದೆ ಹೋಟ್ಲು. ಯಾವಾಗ ಬರ್ತಾ ಇರ್ತೀರಾ? ಹಾಂ ಹಾಗಾಗಿ ನಿಜವಲ್ಲೂ ನಾನೇ ಲೇಟಾಗಿ ಬಂದೆ. ಪಾಪ ಅವ್ರು ಜನ ಇದ್ದಾಗ ಕರೆದ್ರು, ಸರ್ ಒಂದು ಸಣ್ಣದೊಂದು ಪ್ರಚಾರ ಮಾಡಿಕೊಡಿ ಸರ್ ಅಂತ. ರೈತರ ಮಕ್ಕಳು ಪ್ರಚಾರ ಮಾಡಿದ್ರೆ ನಾವು ಇನ್ಯಾರು ಮಾಡಬೇಕು? ಐಷಾರಾಮಿ ಹೋಟ್ಲುಗಳಿಗೆ ಹೋದಲ್ಲ ಪ್ರಚಾರ ಮಾಡೋದು. ನೋಡಿ, ಹಾಗೇನೆ ನೋಡಿ, ಆಗಲೇ ನಿಮ್ಗೆ ಹೇಳಿದೆ, ವೆಹಿಕಲ್ಗಳು ಕೂಡ ಬರ್ತವೆ ಇಲ್ಲಿ, ಆರಾಮ ಪಾರ್ಕಿಂಗ್ ಕೂಡ ಇದೆ ಅಂತ. ಜಸ್ಟ್ ಬನ್ನೂರಿನ ಬಸವೇಶ್ವರ ಕಾಲ ಅಂದರೆ ಸಂತೆಮಾಳ ಅಂತ ನಾವೇನು ಕರಿತೀವಿ, ಆ ಸಂತೆಮಾಳದಿಂದ ಜಸ್ಟ್ ವಾಕಬಲ್ ಅಷ್ಟೇ. ಅಲ್ಲಿ ಪಾರ್ಕಿಂಗ್ ನಿಂತ್ಕೊಳ್ಳೋಕ್ಕೆ ವ್ಯವಸ್ಥೆ ಇಲ್ಲ ಅಲ್ಲಿ. ಮತ್ತೆ ಕ್ಯಾಮ್ರಾ ಕೂಡ ಹಾಕ್ಬಿಟ್ಟಿರ್ತಾರೆ. ಯಾವ 2 ವೀಲರ್ ಹೋದ ತಕ್ಷಣ ಕ್ಯಾಮ್ರಾ ಕ್ಲಿಕ್ ಮಾಡ್ಕೊಳುತ್ತೆ, ಬಿಲ್ ಕಳಿಸುತ್ತೆ ಮನೆಗೆ. ತಾವೇ ನೋಡ್ತಿದ್ದೀರಾ, ಬನ್ನೂರಿಂದ ಸಂತೆಮಾಳ ಆನ್ ದ ವೇ. ಕನಕಪುರದಿಂದ ಬರಬೇಕಾದ್ರೆ ನೀವು ಫಸ್ಟ್ ಬರೋದು ಬನ್ನೂರು, ಸಂತೆಮಾಳ, ಬಸವೇಶ್ವರ ಸರ್ಕಲ್ಲು, ನಂತರ ಅಲ್ಲಿಂದ ವಾಕಬಲ್ಲು. ನರಸೀಪುರ ರೋಡ್ಗೆ ಹೋಗಕ್ಕೆ 1-2 ಹೆಜ್ಜೆ ಬಂದರೆ ಸಾಕು, ಈ ಹೋಟ್ಲು ಸಿಗುತ್ತೆ. ಮುಖ್ಯವಾಗಿ ಆಗಲೇ ಹೇಳಿದೆ, ಡ್ರೈವರ್ಗಳು ಅವ್ರು ಸಿಕ್ತಾಗ ಊಟ ಮಾಡ್ಕೊಬೇಕು ಹೊಟ್ಟೆ ತುಂಬ, ಇಲ್ಲಾಂದರೆ ಎಲ್ಲೂ ಒಂದೊಂದು ಕಡೆ ಸಿಗಲ್ಲ. ಹಾಗಾಗಿ ಹೊಟ್ಟೆ ತುಂಬಷ್ಟು ಕೂಡ ಊಟ ಮಾಡ್ಕೊಳ್ಳೋದು. ನಾನೇ ಇಷ್ಟದವರೆಗೂ ಮಾತಾಡ್ತಾ ಇದ್ದೀನಿ. ಯಜಮಾನ್ರೆ ಊಟ ಮಾಡಿದ್ರಾ? ನೀವೇ ಭಟ್ರಾ? ನೀವು ಮೊದಲು ನೀವೇ ಮಾತಾಡ್ಸ್ಬೇಕು ನಿಮ್ಮನೆ. ಹಾಂ ಏನೇನು ಅಡಿಗೆ ಮಾಡ್ತೀರಾ ನೀವು? ಏನ್ ಬೇಕು? ಪಲಾವು, ಚಿಕನ್ ಪಲಾವು, ಬೋಟಿ, ತಲೆ ಮಾಂಸ, ಅದೇನ್ ತಂದು ಕೊಟ್ರು ಎಲ್ಲ ಮಾಡ್ತೀರಾ? ನೋಡ್ರಿ, ನಮ್ಮ ರೈತರು ಅಡಿಗೆ ಮಾಡ್ತಾರೆ ಅಂದ್ರೆ ಅವರು ರಾಮಸ್ವಾಮಿ ಹೋಟೆಲ್ ಇದ್ದವ್ರು. ಹೌದಾ? ಬಂದು ರಾಮಸ್ವಾಮಿ ಹೋಟ್ಲಲ್ಲಿ ಇದ್ರಿ ತಾವು? ಹಾಂ ಓಪನ್ ಮಾಡಿದ್ರಲ್ಲ, ನೀವು ಸಹಾಯ ಮಾಡ್ತಾ ಇದ್ದೀರಾ?
ಓಕೆ ಓಕೆ. ನೋಡಿ ನಮ್ಮ ರೈತರು ಏನೆಲ್ಲ ಮಾಡ್ತಾರೆ ಅನ್ನೋದಕ್ಕೆ ನಾನು ಆಗ್ಲೇ ಅವಾಗಲೂ ಹೇಳ್ತಾ ಇರ್ತೀನಿ, ಭಾಳ ದೊಡ್ಡ ಮಟ್ಟದ ಅಡುಗೆಗಳು ಮಾಡ್ತಾರೆ ನಮ್ಮ ರೈತರು ಅಂತ. ಹಾಗಾಗಿ ಲಕ್ಷಾಂತರ ಜನ ಊಟ ಮಾಡೋವಂಥದ್ದು, ಅಡುಗೆನೂ ಕೂಡ ಮಾಡೋವಂಥದ್ದು. ಇನ್ನು ತಾವೇನು ನೋಡ್ತೀರಿ ಈ ಚಾಮುಂಡೇಶ್ವರಿ ಮಿಲ್ಟ್ರಿ ಹೋಟ್ಲು, ಇದು ಅವ್ರಿಗೆ ಅನುಭವ ಭಾಳ ಇದೆ. ಸರ್ ತಿಂಡಿ ತಿಂದಿರಾ? ಇವರ ತಿಂಡಿ ತಿಂದ್ರೆ ಹೆಂಗಿದೆ ತಿಂಡಿ? ಬನ್ನಿಲಿ. ಏನು ಡ್ರೈವರಾ? ಹಾಂ ನೋಡಿ, ಡ್ರೈವರ್ ಕೆಲಸ ಇದೆಯಂತೆ, ಆಯ್ತಾ. ಹಾಗಾಗಿ ಒಂದಷ್ಟು ಪಾರ್ಸಲ್ಗಳು ಕೂಡ ಬಂದಿದ್ದಾರೆ. ಗುಡಪರ ಏನು ತಿಂಡಿ ಪಾರ್ಸಲ್ಗೆ ಬಂದ್ರಾ? ಹಾಂ, ಹೆಂಗಿದೆ ತಿಂಡಿ ಇಲ್ಲಿ? ತುಂಬಾ ಟೇಸ್ಟ್ ಆಗಿದೆ. ನಿಜ ರೀ, ಇಡೀ ಕರ್ನಾಟಕ ನೋಡ್ತಾ ಇದ್ದೀರಿ? ಹಾಂ ಹಾಂ, ಹೌದಾ? ಅಲ್ಲಿದ್ದಾಗಲೂ ಚೆನ್ನಾಗಿ ಮಾಡ್ತಾ ಇದ್ದೀರಾ? ಹಾಂ 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 ಹಾಂ, ಓಕೆ 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 ಓಕೆ. ಹಾಂ ಹಾಂ, ನೋಡ್ರಿ 60 ರೂಪಾಯಿಗೆ ಎಷ್ಟು ನೀಟಾಗಿ. ಹಾಂ ಸರ್ ನಿಜ ಹೇಳಿ ಸರ್, ಎಷ್ಟು ಪೀಸ್ ಹಾಕ್ತೀರಾ 60 ರೂಪಾಯಿಗೆ? 4 ಪೀಸ್ ಹಾಕ್ತೀವಿ ಸರ್. 4 ಪೀಸು, ಆಯ್ತಾ? 4 ಪೀಸ್ ಹಾಕಿ, ಪೀಸ್ ಲೆಕ್ಕ ಅಲ್ಲ ರೀ, ಎಲ್ಲಿ ಬೇಕಾದ್ರೆ ನಮ್ಮನೇಲಿ ಬೇಕಾದ್ರೆ ನಾವು ಒಂದೊಂದು ಕೈ ತಂದು ತಿನ್ಬೋದು. ಟೇಸ್ಟ್ಗೋಸ್ಕರ ಬರ್ಬೇಕಿಲ್ಲಿ, ಆಯ್ತಾ? ಮತ್ತೆ ಶೇರ್ವಾ ಕೂಡ ಕೊಡ್ತಾರೆ ನೋಡಿ, ಮಟನ್ ಶೇರ್ವಾ ಕೊಡ್ತೀರಾ? ಸೂಪರ್. ನನಗೆ ಬಾಯಲ್ಲಿ ನೀರು ಬರ್ತಾ ಇದಲ್ರಿ. ಹಾಂ 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 ಹಾಂ, ಮಟನ್ ಹಾಕಿ ಸಾಂಬಾರು ಮಾಡೋದು. ಹಾಂ ಹಾಂ ಹಾಂ, ನೋಡಿ ನಮ್ಮ ರೈತರ ಭಟ್ರು ಇಲ್ಲೇ ಇದ್ರೆ. ಹಾಂ ಹಾಂ ಹಾಂ, ಹಾಗಾಗಿ ಗುಡಪರ ಯಾವಾಗ ಚೆನ್ನಾಗಿರುತ್ತೆ ಇಲ್ಲಿ. ಹಾಂ 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 ಹಾಂ, ಆಳುಗಳಿಗೆಲ್ಲ. ಓಕೆ ಓಕೆ. ಆಮೇಲೆ ಬನ್ನೂರು ವಿಶೇಷ ಏನೇನಂದ್ರೆ, ನೀವು ಎಷ್ಟೇ ಮಿಲ್ಟ್ರಿ ಹೋಟ್ಲು ಮಾಡಿರಲಿ ನಮ್ಮ ರೈತರು ಎಲ್ಲ ಮಿಲ್ಟ್ರಿ ಹೋಟ್ಲು ತುಂಬಿರ್ತದೆ. ಅದರಲ್ಲೂ ಟೇಸ್ಟ್ ಯಾರು ಕೊಡ್ತಾರೆ ಅನ್ನೋದಕ್ಕೂ ಮುಖ್ಯವಾಗ್ತದೆ. ಮತ್ತೆ ಕಡಿಮೆ ರೇಟ್ ಇರ್ಬೇಕ್ರಿ. ಟೇಸ್ಟ್ ಕೊಡ್ತೀವಿ ಅಂತ ಸಿಕ್ಕಾಬಿಟ್ಟೆ ಬರೀ ಹಾಕ್ಬಿಟ್ರೆ ನಮ್ಮ ರೈತರ ಮಕ್ಕಳು ಎಲ್ಲಿ ನೋಡಿ ಪಾಪ. ಹಾಂ ಹಾಂ, 60 ರೂಪಾಯಿಗೆ ಯಾರು ಕೊಡ್ತಾರೆ ಅಲ್ವಾ? ಹಾಂ 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 ಹಾಂ, ಹೌದಾ? ಹಾಂ ಹಾಂ ಹಾಂ, ಅಲ್ಲ ಇಲ್ಲೇ ಗೊತ್ತಾಗುತ್ತಲ್ಲ ಈಗ ಎಷ್ಟು ಅಡಿಗೆ ಮಾಡಿ. ನೋಡಿ ಇಲ್ಲಿವರೆಗೂ ಅಡಿಗೆ ಮಾಡಿದ್ರೆ ಖಾಲಿ ಆಗಿದೆ ಅಂತಂದ್ರೆ ಅಲ್ಲಿಗೆ ಅರ್ಥ ಜನ ಬಂದಿದ್ರು ಅಂತ. ಹಾಂ, ಮತ್ತೆ ಮಧ್ಯಾಹ್ನಕ್ಕೆ ಹೊಸ್ದಾಗಿ ಮಾಡ್ತೀರಾ? ಹೌದಾ? ಹಾಂ, ಸೈಡ್ಸು ಸೈಡ್ಸ್ ಮಧ್ಯಾಹ್ನ ಇರುತ್ತೆ. ಹಾಂ, ಬೆಳಗ್ಗೆ ತಿಂಡಿಗೆ ಮಾತ್ರ ಫೇಮಸ್ಸು. ಓಕೆ ಓಕೆ ಓಕೆ. ನಾವು ನೋಡಿ ಇಲ್ಲೇ ನೋಡ್ಬೋದು ಎಷ್ಟು ಖಾಲಿ ಆಗಿದೆ ಅಂತ. ನಿಜವೂ ಹಿಂಗೆ ಇರ್ಬೇಕ್ರಿ. ಹಾಂ ಹಾಂ, ಹಿಂಗೆ ಇರ್ಬೇಕು. ಯಾಕೆ ಅಂದ್ರೆ 1.5 ಗಂಟೆ ಟೈಮ್ ಖಾಲಿ ಆಗ್ಬಿಡುತ್ತೆ. ಹಾಂ ಹಾಂ, 10 ಗಂಟೆ 1.5 ಗಂಟೆ ಮುಗೀತು. ಹಾಂ, ನಿಜವೂ ಹಿಂಗೆ ಇರ್ಬೇಕು. ಯಾಕೆಂದ್ರೆ ಒಂದು ಹೋಟ್ಲಲ್ಲಿ ಬಿಸಿ ಬಿಸಿಯಾಗಿ ಕೊಡೋವಂಥದ್ದು ಕೂಡ ಆಗುತ್ತೆ. ಜೊತೆಗೆ ಬೆಳಗ್ಗೆ ಮಾಡಿದ್ನ ಮಧ್ಯಾಹ್ನ ಕೊಡೋದಿರ್ತಲ್ಲ, ಅದು ಬಹಳ ಹಿಂಸೆ, ತಿನ್ನೋದ್ರಿಗೆ ಹಿಂಸೆ ಆಗುತ್ತೆ. ಆಮೇಲೆ ಅಲ್ಲೆಲ್ಲೇ ಮಾಡೋಕ್ಕೂ ಆಗಲ್ಲ, ಯಾಕೆಂದ್ರೆ ಅದು ರುಚಿಯಾಗಿ ಶುಚಿಯಾಗಿ ಮಾಡ್ಬೇಕಲ್ಲ, ಅದು ಸಡನ್ ಆಗಿ ಕೂಡ ಮಾಡೋಕ್ಕಾಗಲ್ಲ. ತಾವೇ ನೋಡ್ತಾ ಇದ್ರೆ ನಿಜವೂ ನಮ್ಮ ರೈತರು ಮಾಡಿದಂಥ ಹೋಟ್ಲಿಗೆ ಒಂದ್ಸರಿ ಭೇಟಿ ಕೊಡ್ಲೇಬೇಕ್ರಿ ನಾವು. ಇನ್ನು ಮಿಲ್ಟ್ರಿ ಹೋಟ್ಲ್ ಇದೆ, ನಮ್ಮ ಸಂದೀಪ್ ಅಂತ ಮತ್ತೆ ದೀಪು ಅಂತ ಇಬ್ರು ಕೂಡ ಇದ್ದಾರೆ. ಮೋಸ್ಟ್ಲಿ ಅವರಿಬ್ರು ಅಣ್ಣ ತಂದಿರ್ಬೋದು. ನಿಜವಲ್ಲ ಇಂಥ ನಮ್ಮ ರೈತರ ಮಕ್ಕಳು. ಸರ್ ಜಮೀನಿದೆಯಾ? ಜಮೀನಿದೆ. ಹಾಂ ಹಾಂ ಹಾಂ, ಅದೆಲ್ಲ ನೋಡ್ಕೊಂಡು ಇದು ಕೂಡ ಮೇಂಟೈನ್ ಮಾಡ್ತೀರಾ? ಹಾಂ, ಆಮೇಲೆ ನಾನು ಆಗ್ಲೇ ಹೇಳ್ತಾ ಇರ್ತೀನಿ ನಮ್ಮ ರೈತರ ಮಕ್ಕಳಿಗೆ ಎಣ್ಣೆ ಕೊಡಲ್ಲ ಅಂತ. ನೋಡ್ರಿ, ಇಂಥ ಒಳ್ಳೆ ಉತ್ತಮವಾದಂಥ ಗಂಡು ಮಕ್ಳು ಇರ್ತಾರ ಊರುಗಳಲ್ಲಿ, ಅಂಥವ್ರಿಗೆ ನಾವು ಹೆಣ್ಮಕ್ಳು ಕೊಡಲ್ಲ ಅನ್ನೋದು ಭಾಳ ಬೇಜಾರಾದಂಥದ್ದು. ಜಮೀನಿದೆ, ಹೋಟ್ಲು ಮಾಡ್ತವ್ರೆ, ಅವ್ರಿಗೇನು ಕಮ್ಮಿ ಇಲ್ಲ. ಬಟ್ ಏನೋ ಒಂದು ಸಮಾಜ ಸೇವೆ ಅಂತ ಹೇಳ್ಬಾರ್ದು. 60 ರೂಪಾಯಿಗೆ ಯಾರು ರೀ ಕೊಡ್ತಾರೆ? 60 ರೂಪಾಯಿಗೆ ಯಾರು ಕೊಡ್ತಾರೆ ಹೇಳಿ? ಹಂಗಾಗಿ ನಿಜವೂ ಈ ಥರ ಒಂದು ಒಳ್ಳೊಳ್ಳೆ ಹೋಟ್ಲುಗಳು ಪ್ರಚಾರ ಆಗಬೇಕು. ಅದಕ್ಕೋಸ್ಕರ ಪ್ರಚಾರ ಮಾಡ್ತಾ ಇರೋದು, ಒಂದು ಪ್ರೀತಿ ವಿಶ್ವಾಸದಿಂದ. ಈ ಥರ ನಮ್ಮ ರೈತರ ಮಕ್ಕಳು ಏನೆಲ್ಲ ಇವತ್ತು ಟ್ಯಾಲೆಂಟ್ ಆಗಿರ್ತಾರೆ, ಏನೆಲ್ಲ ಸ್ವಉದ್ಯೋಗಗಳು ಮಾಡ್ತಾರೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಹಾಗಾಗಿ ತಾವು ಈ ಒಂದು ಮಿಲ್ಟ್ರಿ ಹೋಟ್ಲಿಗೆ ನಿಜವಾಗ್ಲೂ ಬರಲೇಬೇಕು. ಜನ ಕಿಕ್ಕಿರಿದಿರ್ತಾರೆ. ಬಟ್ ನಾನು ಲೇಟಾಗಿ ಬಂದೆ. ನಾನು ಅವ್ರು ಸಾರಿ ಕೇಳ್ತೀನಿ. ಪಾಪ ಅವ್ರು ಬೆಳಗ್ಗೆ ಹೇಳಿದ್ರು, ಸರ್ ಒಂದು ಬಂದು ಪ್ರಚಾರ ಮಾಡಿಕೊಡಿ ಅಂತ. ನೋಡಿ ನನ್ನ ಬಗ್ಗೆ ಅವ್ರು ಪ್ರೀತಿ ಇಟ್ಕೊಂಡಾರಲ್ಲ, ಒಂದು ಪ್ರಚಾರ ಮಾಡಿಕೊಡಿ, ನಿಮ್ದು ಸಿಕ್ಕಾಪಟ್ಟೆ ಹೈಲೈಟ್ ಆಗುತ್ತೆ ಅಂತ. ಅದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ನಾನು. ಜೊತೆಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ಬನ್ನೂರು ಎಲ್ಲ ಮಿಲ್ಟ್ರಿ ಹೋಟ್ಲು ಕೂಡ ವಿಶೇಷವಾಗಿ ಮಾಡಿರ್ತಾರೆ. ಆದರೆ ಕಮ್ಮಿ ಬೆಲೆಯಲ್ಲಿ ಮಾಡಿರೋದು ನನ್ನ ಮೋಸ್ಟ್ಲಿ ಇವತ್ತು ಇವರೊಬ್ಬರೇ ಅಂತ ಕಾಣುತ್ತೆ. ಸರ್ ಇಡೀ ಬನ್ನೂರಿನಲ್ಲಿ ಕಮ್ಮಿ ಬೆಲೆ ಅಂದ್ರೆ ಇವರೊಬ್ಬರೇ ಅಂತ ಅಲ್ವಾ ಸರ್? ನನಗೆ ಗೊತ್ತಿಲ್ಲ, ನಾನು ಜಾಸ್ತಿ ಹೋಟೆಲ್ ಊಟ ಮಾಡಲ್ಲ. ಇವರೊಬ್ಬರೇ. ಹಾಂ 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 ಹಾಂ, ಹಾಗಾಗಿ ಎಲ್ಲರೇ ಇವತ್ತು ಇಷ್ಟು ಕಮ್ಮಿಗೆ ರುಚಿ ಶುಚಿಯಾಗಿ ಮಾಡ್ತಾರೆ ಅಂತಂದ್ರೆ ಒಂದ್ಸರಿ ಟೇಸ್ಟ್ ನೋಡಲೇಬೇಕು. ದಯವಿಟ್ಟು ಯಾರೆಲ್ಲ ನಮ್ಮ ರೈತರ ಮಕ್ಕಳ ಬಗ್ಗೆ ಪ್ರೀತಿ ಇಟ್ಕೊಂಡಿದ್ದಾರೆ, ರೈತರ ಬಗ್ಗೆ ಪ್ರೀತಿ ಇಟ್ಕೊಂಡಿದ್ರೆ 1-2 ಹೆಜ್ಜೆ ಬಂದೋಗಿ. ಇಲ್ಲಿ ಬನ್ನೂರಿನ ಬಸವ ಸರ್ಕಲ್ 1-2 ಹೆಜ್ಜೆ ನಡ್ಕೊಂಡೇ ಬಂದ್ಬಿಟ್ಟು ನೋಡಿ. ಇವರು ಸರ್ ಅಲ್ಲಿ ನಡ್ಕೊಂಡೇ ಬಂದ್ಬಿಟ್ರಿ ನೀವು? ಅಲ್ಲಿ ನಡ್ಕೊಂಡೇ ಬಂದ್ಬಿಟ್ರೆ ಬಸವ ಸರ್ಕಲ್ ಇಂದ. ಏನ್ ಹೆಂಗ್ ಮಾಡ್ತಾರೆ ಊಟ? ಚೆನ್ನಾಗಿದ್ಯಾ? ಹಾಂ ಹಾಂ. ಆಮೇಲೆ ನಿಮ್ಮ ಆಟೋ ಚಾಲಕರು
ಮುಖ್ಯವಾಗಿ ಅವ್ರಿಗೆ ಹೊಟ್ಟೆ ತುಂಬ ಬೇಕು ಊಟ. ಯಾಕೆ ನೀವು ಸಿಕ್ತಾ ಊಟ ಮಾಡ್ಕೊಂಡ್ಬೇಕು, ಇಲ್ಲಾಂದ್ರೆ ಎಲ್ಲಿ ಊಟ ಮಾಡಕ್ ಟೈಮೇ ಇರಲ್ಲ ಪಾಪ ನಿಮ್ಗೆ. ಬಾಡಿಗಳು ಬರ್ತಾ ಇರ್ತಾವಲ್ಲ, ಊಟನೂ ಸಿಗಲ್ಲ. ಎಲ್ಲಿ ನಮ್ಗೆ ಸಿಗುತ್ತೆ ಅಲ್ಲಿ ಊಟ ಮಾಡ್ಕೊಳ್ಬೇಕು. ಆಮೇಲೆ ಎಲ್ಲಿ ಸಿಗುತ್ತೆ ಅಲ್ಲಿ ಪಾರ್ಸಲ್ ತಗೊಂಡ್ಬಿಡ್ತೀರಾ. ಎಲ್ಲಿ ಚೆನ್ನಾಗಿರುತ್ತೆ, ಎಲ್ಲಿ ಕ್ವಾಂಟಿಟಿ ಜಾಸ್ತಿ ಕೊಡ್ತಾರೆ, ಕಮ್ಮಿ ರೇಟ್ ಇರುತ್ತೆ. ಈಗ ನಾವೆಲ್ಲ ಹಂಗೆ ಹುಡ್ಕೋದು. 60 ರೂಪಾಯಿ ಯಾರು ಕೊಡ್ತಾರೆ ಸರ್? ಹಾ ಚಿಕನ್ ರೇಟ್ ಅಷ್ಟಾಗಿದೆ. 100 ರೂಪಾಯಿ ಬೇಕು, ಹಾ 300 ರೂಪಾಯಿ ಬೇಕು. ಹೌದು ಊಟ ಸಿಂಪಲ್ ಆಗಿ ಮಾಡ್ತಿದ್ದೀವಿ. ತಿಂಡಿಗೆ, ಊಟಕ್ಕಲ್ಲ, ಬರೀ ತಿಂಡಿಗೆನೆ. ಹಾ 60 ರೂಪಾಯಿ ಯಾರು ಕೊಡ್ತಾರೆ? ನಿಜಲು ಬಹಳ ನಮ್ಮ ರೈತರ ಮಕ್ಕಳು ಮಾಡಿರೋದು ಬಹಳ ಖುಷಿ. ಮತ್ತೆ ಯಾಕೆ ಇಲ್ಲಿ ಕಮ್ಮಿ ಮಾಡ್ತಾರೆ ಅಂತ ಕೂಡ ಹೇಳ್ತೀನಿ ನೋಡಿ. ಇಲ್ಲಿ ಬಾಡಿಗೆ ಕಮ್ಮಿ ಇರುತ್ತೆ, ಯಾಕೆಂದ್ರೆ ಹೊರಗಡೆಯಿಂದ ಸಿಟಿ ಹೊರಗಡೆಯಿಂದ ಇರೋದ್ರಿಂದ ಬಾಡಿಗೆ ಕಮ್ಮಿ ಇರುತ್ತೆ. ಅವ್ರ ಪರಿಚಯಸ್ಥರು ಬಿಲ್ಡಿಂಗ್ ಕೊಟ್ಟಿರ್ತಾರೆ, ಈ ರೀತಿ ಎಲ್ಲ ಸೌಲಭ್ಯಗಳು ಇರ್ತವೆ. ಆಮೇಲೆ ಅವರೇ ಸ್ವಂತ ಅವ್ರ ಮನೆಯವರೇ ಅಡುಗೆ ಮಾಡೋದ್ರಿಂದ ಅದು ಕೂಡ ಉಳಿಯುತ್ತೆ ನೋಡಿ. ಬಿಸ್ಲರಿ ನೀರು ಕೂಡ ಸಿಗುತ್ತೆ, ಪ್ರತಿಯೊಂದು ಕೂಡ ಇಲ್ಲಿ ಅವೈಲೇಬಲ್. ಅಫಿಷಿಯಲ್ ಆಗಿ ಒಂದ್ಸರಿ ಬಂದು ಮತ್ತೆ ಮಟನ್ ಸಿಗುತ್ತೆ. ಮತ್ತೆ ನಾನು ಇಷ್ಟೊತ್ತು ನಾನೇ ಮಾತಾಡಿದೆ, ಬಟ್ ಇವು ಅವ್ರನ್ನ ಮಾತಾಡ್ಸೋಣ, ಹೋಟ್ಲು ಓನರ್ನ. ಸರ್ ನಮಸ್ಕಾರ. ಸರ್ ಏನೇನು ಅಡುಗೆ ಮಾಡ್ತೀರಾ? ಸರ್ ನಮ್ಮ ಹತ್ರ ಬೆಳಗ್ಗೆ ತಿಂಡಿ ಚಿಕನ್ ಪಲಾವ್ ಸಿಗುತ್ತೆ, ಮಟನ್ ಪಲಾವ್ ಸಿಗುತ್ತೆ. ಅಡಿಗೆ ಮಾಡಕ್ಕೆಲ್ಲ ಫಿಲ್ಟರ್ ವಾಟರ್ ಯೂಸ್ ಮಾಡೋದು. ಓಕೆ ನಾರ್ಮಲ್ ವಾಟರ್ ಎಲ್ಲೂ ತರೋದಿಲ್ಲ, ಯೂಸ್ ಮಾಡಲ್ಲ ಸರ್. ಆಮೇಲೆ ವರ್ಕರ್ಸ್ ಗಳಿಗೆ ಮೇನು, ಈಗ ಇಟ್ಟಿಗೆ ಇಲ್ಲೆಲ್ಲ ಜಾಸ್ತಿ ಓಡಾಡೋದು ಇಟ್ಟಿಗೆ ಓಡೋರು, ಅವ್ರಿಗೆ ಕಮ್ಮಿ ಬೆಲೆಯಲ್ಲಿ ಜಾಸ್ತಿ ಫುಡ್ ಬೇಕು. ಹೌದು ನೀಟ್ನೆಸ್ ಆಗಿ ಒಳ್ಳೆ ಕ್ವಾಂಟಿಟಿ ಜಾಸ್ತಿ ಚೆನ್ನಾಗಿರ್ಬೇಕು, ತಿನ್ನೋದು ಚೆನ್ನಾಗಿರ್ಬೇಕು, ಕುಂತ್ಕೊಳ್ಳಕ್ಕೆ ಫ್ರೀಡಮ್ ಆಗಿರ್ಬೇಕು. ಅದರಿಂದ ನಾವು ಅಷ್ಟು ಕಮ್ಮಿ ಮಾಡಿ ಮಾಡ್ಕೊಟ್ಟಿದ್ದು. ಅಂದ್ರೆ ಫಸ್ಟ್ ನಮ್ಮ 50 ರೂಪಾಯಿ ಕೊಡ್ತಾ ಇದ್ದ ಪಲಾವ್ನ, ಈಗೆಲ್ಲ ರೈಟ್ ಎಲ್ಲ ಜಾಸ್ತಿ ಆಗಿದೆ, 10 ರೂಪಾಯಿ ಜಾಸ್ತಿ ಮಾಡಿ 60 ರೂಪಾಯಿ ಕೊಡ್ತಾ ಇದೀವಿ. ಹೌದೌದು. ಮತ್ತೆ ಬೇರೆ ಬೇರೆ ಐಟಮ್ ಏನೇನು ರೇಟು ಸರ್? ಬೇರೆ ಐಟಮ್ ಈಗ ನಮ್ದು ಚಿಕನ್ ಪಲಾವ್ 60, ಮಟನ್ ಪಲಾವ್ 160, ಮತ್ತೆ ಬೋಟಿ 80, ಮಟನ್ ಚಾಪ್ 140, ಮತ್ತೆ ಕಬಾಬ್ ಸಿಗುತ್ತೆ ಕೆಜಿಗೆ 400 ರೂಪಾಯಿ. ಮಧ್ಯಾಹ್ನ ಐಟಮ್ ಏನಾದ್ರು ಬೇಕು ಅಂದ್ರೆ ಮಾಡ್ಕೊಡ್ತೀವಿ. ಮತ್ತೆ ಆರ್ಡರ್ಗಳು ಕೊಟ್ರೆ ಆರ್ಡರ್ಗೂ ಮಾಡ್ಕೊಡ್ತೀವಿ. ಕ್ಯಾಂಟ್ರಿಂಗ್ ಕೊಡ್ತೀರಾ? ಕ್ಯಾಟ್ರಿಂಗು ಕೊಡ್ತೀವಿ. ಆಮೇಲೆ ಸಂಜೆ ಟೈಮ್ ಏನ್ ಸಿಗುತ್ತೆ? ಸಂಜೆ ಟೈಮ್ ಫಿಶ್ ಕಬಾಬ್ ಸಿಗುತ್ತೆ, ಚಿಕನ್ ಕಬಾಬ್ ಸಿಗುತ್ತೆ, ಎಗ್ ಬುರ್ಜಿ ಸಿಗುತ್ತೆ, ಆಮ್ಲೆಟ್, ಹಾಫ್ ಬಾಯ್ಲು, ತವಾ ಫ್ರೈ, ಇಷ್ಟು ಐಟಮ್ ರೇಟ್ ಸಿಗುತ್ತೆ. ಓಕೆ. ಹಾಗಾಗಿ ನಾನೇ ಲೇಟಾಗಿ ಬಂದೆ, ಸಾರಿ. ಯಾಕೆಂದ್ರೆ ಪಾಪ ನೀವು 8:30 ಸ್ಟಾರ್ಟ್ ಮಾಡಿದೀವಿ, ಇಡೀ ಪೂರ್ತಿ ದಬ್ರೆ ಎಲ್ಲ ಖಾಲಿ. ಈಗ 10 ನಿಮಿಷ ಎಲ್ಲ ಫುಲ್ ಕ್ಲಿಯರ್ ಆಗುತ್ತೆ. ಓಕೆ ಜಾಸ್ತಿ ಉಳಿಯಲ್ಲ. ಹೋಗ್ಲಿ, ನನ್ಗೆ ಇಡ್ರಪ್ಪ ಹೋಗ್ಲಿ. ಬಿಸಿ ಕೊಡ್ಬೇಕಲ್ವಾ ಯಜಮಾನ್ರೆ? ನಿಜ. ಎಲ್ಲ ಬಿಸಿ ಕೊಟ್ರೆ ಅದಕ್ಕೆ ಒಂದು ಬೆಲೆ. ಖಂಡಿತ. ಓಕೆ, ಥ್ಯಾಂಕ್ ಯು. ನಾವು ಅದಕ್ಕೇನು ಮಾಡ್ತೀವಿ, ಬಿಸಿಲೇ ತೀರೋಲಿ ಅಂತ ಆ ರೀತಿ ಮಾಡಿರ್ತೀವಿ ನಾವು. ಎಸ್, ಹಾಗಾಗಿ ತಾವೇ ನೋಡ್ತಾ ಇದ್ದೀರಾ, ರುಚಿಯಾದಂಥ ವ್ಯವಸ್ಥಿತವಾದಂಥ ಹೋಟ್ಲು, ಭಾಳ ದೊಡ್ಡದಾಗಿದೆ. ಮತ್ತು ಫ್ಯಾಮಿಲಿ ಕೂಡ ಬರ್ಬೋದ್ರಿ ನೋಡಿ. ಇಲ್ಲಿ ಕೌಂಟ್ರ್ ಕೂಡ ಇದೆ ಅವ್ರಿಗೆ, ಎಕ್ಸ್ಟ್ರಾ ಕೌಂಟ್ರ್ ಕೂಡ ಮಾಡಿದ್ದಾರೆ. ಫ್ಯಾಮಿಲಿ ಕೂಡ ಬರ್ಬೋದು, ಏನು ತೊಂದರೆ ಇಲ್ಲ. ಬಟ್ ಚೆನ್ನಾಗಿ ಮಾಡಿದ್ದಾರೆ. ಅವ್ರು ಹೇಳಿದ್ರೆ ಆಗ್ಲೇ ಎಲ್ಲ ನಾವು ಅಡುಗೆ ಬಳಸೋದೆಲ್ಲ ಬರೀ ಬಿಸ್ಲರಿ ನೀರುಗಳನ್ನೇ ಬಳಸೋದು, ಕುಡಿಯೋಕ್ಕೂ ಕೂಡ ಕೊಡೋದು. ಉದಾಹರಣೆಗೆ ಅವ್ರು ಜಗ್ಗಲ್ಲಿ ಇಟ್ಟವ್ರಲ್ವ, ಆ ನೀರು ಕೂಡ ಬಿಸಿಲಲ್ಲಿ ನೀರೇ ಕೊಡ್ತೀವಿ ಅಂತ ಹೇಳಿದ್ರು. ಕೈ ತೊಳೆಗೂ ಫಿಲ್ಟರ್ ವಾಟರ್ ಕೊಟ್ಟರು ನೋಡಿ. ಹಾಗಾಗಿ ಇಲ್ಲ, ನಮ್ಮ ರೈತರ ಮಕ್ಕಳ ಒಂದು ಈ ಥರ ಹೋಟ್ಲುಗಳು ಪ್ರಚಾರಕ್ಕೆ ಬರಬೇಕು, ಹಾಗಾಗಿ ಸುದ್ದಿ ಮಾಡ್ತಾ ಇರೋದು. ಜೊತೆಗೆ ಇಂಥ ಹೋಟ್ಲುಗಳು ಬೆಳಿಬೇಕ್ರಿ, ಆಯ್ತಾ? ಇವತ್ತು ನಾವೇನು ದೊಡ್ಡ ಹೋಟ್ಲುಗಳು ಹೋಗ್ತೀವಿ, ಅಷ್ಟೇ ರುಚಿ ಮತ್ತು ಟೇಸ್ಟು ಕೂಡ ಕೊಡುವಂಥದ್ದು ತಾವು ನೋಡ್ತಾ ಇದ್ರಿ ನೋಡಿ ಎಲ್ಲ. ಆಮೇಲೆ ಸರ್ ಇನ್ನೊಂದು, ಯಾವುದೇ ರೀತಿಯಾದ ಕೆಮಿಕಲ್ ಏನು ಹಾಕಲ್ಲ ತಾನೆ? ಸರ್, ಟೇಸ್ಟಿಂಗ್ ಪೌಡರ್ ಆಗಲಿ, ಕಲರ್ ಆಗಲಿ ಯಾವುದೂ ಯೂಸ್ ಮಾಡಲ್ಲ ಸರ್. ಓಕೆ. ಕ್ಲೀನ್ ಆಗಿ ಸೊಪ್ಪು ತಗೊಂಡು, ಮಾಮೂಲಿ ಸೊಪ್ಪಲ್ಲೇ ನಾಟಿ ಸ್ಟೈಲು ಸರ್. ನಾಟಿ ಸ್ಟೈಲು ಸೊಪ್ಪು ಹಾಕ್ತಿವಿ, ಅರಿಶಿನ ಹಾಕ್ತಿವಿ ಅಷ್ಟೇ. ಬೇರೆ ಮಸಾಲೆ ಯಾವ್ದು ಯೂಸ್ ಮಾಡಲ್ಲ. ಈ ಬೇರೆ ತರ ಟೇಸ್ಟಿಂಗ್ ಪೌಡರ್ ಹಾಕೋದು, ಬೇರೆ ಮಸಾಲೆಗಳು ಹಾಕೋದು, ಯಾವ ತರ ಏನು ಇಲ್ಲ ಸರ್. ನ್ಯಾಚುರಲ್ ಆಗಿ ಮಾಡಿ ನ್ಯಾಚುರಲ್ ಆಗಿ ಕೊಡ್ತಾ ಇದೀವಿ. ಅದರಿಂದಾನೇ ನಮಗೆ ವರ್ಕರ್ಸ್ ಗಳಿಗೆ ಏನು ಸೈಡ್ ಎಫೆಕ್ಟ್ ಇಲ್ದೇ ಇಲ್ಲಿಗೆ ಬರೋದು ಊಟ. ಖಂಡಿತ. ವರ್ಕರ್ಸ್ ಗಳು ಇಲ್ಲಿ ಊಟ ಮಾಡಿ ನಾಷ್ಟ ಮಾಡಿದ ತಕ್ಷಣ ಕೆಲಸಕ್ಕೆ ಹೋಗ್ತಾರೆ. ಬೇರೆ ತರ ಟೇಸ್ಟಿಂಗ್ ಪೌಡರ್ ಎಲ್ಲ ಹಾಕಿದ್ರೆ ಗ್ಯಾಸ್ಟ್ರಿಕ್ ಬರೋದು, ಎದವರಿ ಬರೋದು, ಆತರ ಏನು ಇಲ್ಲ ಸರ್ ನಮ್ಮ ಹತ್ರ. ಥ್ಯಾಂಕ್ ಯು. ಮತ್ತೆ ಅದೇ ನಿಜ. ಆಮೇಲೆ ಇನ್ನೊಂದು ಏನಂದ್ರೆ, ಪರಿಸರ ನೋಡ್ರಿ ಎಷ್ಟು ಚೆನ್ನಾಗಿದೆ. ಬಂದು ಕೂತ್ಕೊಂಡ್ರೆ ಇನ್ನೊಂದು ಪಲಾವ್ ತಿನ್ಬೇಕು ಅನ್ಬೇಕು, ಆ ತರ ಇದೆ ಪರಿಸರ. ಮತ್ತೆ ಅಲ್ಲಿ ಯಾವುದೇ ರೀತಿ ಪಾರ್ಕಿಂಗ್ ವ್ಯವಸ್ಥೆಗೆ ಅನುಕೂಲ ಇದೆ. ಜನಜಂಗುಳಿ ಇಲ್ಲ ಅಲ್ಲಿ, ಗಿಜಿ ಏನಲ್ಲ, ಸೌಂಡ್ ಇಲ್ಲ, ಏನಿಲ್ಲ. ಹಾಗಾಗಿ ನಿಜವೂ ನಮ್ಮ ರೈತರ ಮಕ್ಕಳು ಮಾಡಿರೋದು ಒಳ್ಳೇದಾಗ್ಲಿ. ಮತ್ತೊಮ್ಮೆ ಅವ್ರಿಗೆ ಶುಭಾಶಯ ಹೇಳೋಣ.